ಎಲ್ಲರಿಗೂ ನನ್ನ ನಮಸ್ಕಾರಗಳು. SA2 ಪರೀಕ್ಷೆಗೆ 9ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆ. ಇಲ್ಲಿ ಎರಡು ರೀತಿಯ ವಿಡಿಯೋಗಳಿದೆ. ಒಂದನೇದು SA2 ಮಾಡೆಲ್ ಪ್ರಶ್ನೆ ಪತ್ರಿಕೆ ಈ ವಿಡಿಯೋದಲ್ಲಿ ಲಭ್ಯವಿರುತ್ತೆ. SA2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ವೇಟೇಜ್ ಅಂದರೆ ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆ ಎರಡನ್ನು ಈ ವಿಡಿಯೋದಲ್ಲಿ ನೋಡೋಣ. ಒಂದನೇದು ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆ, ಎರಡನೇದು SA2 ಮಾಡೆಲ್ ಕ್ವಶನ್ ಪೇಪರ್. ಇವೆರಡನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇಲ್ಲಿ ಕೊಟ್ಟಿರುವಂಥ ಘಟಕಗಳು 1 ಅಂಕ, 2 ಅಂಕ, 3 ಅಂಕ, 4 ಅಂಕ, 5 ಅಂಕ, ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಿಗದಿಪಡಿಸಿರುವಂಥ ಆ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಒಟ್ಟು ಅಂಕಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್. 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಪ್ರಶ್ನೆಗಳ ಸಂಖ್ಯೆಯಲ್ಲಿ ಒಟ್ಟು 4 ಇವೆ. ಒಟ್ಟು ಅಂಕಗಳು ಎಷ್ಟು ಈ ಘಟಕದಲ್ಲಿ ಬರುವಂಥದ್ದು ಅಂದರೆ 8 ಅಂಕಗಳು ಅಂತ. ಇನ್ನು ಎರಡನೇ ಪ್ರಶ್ನೆ ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ಅಂತಿದೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು 8. ಎರಡು ಅಧ್ಯಾಯಕ್ಕೆ ಸೇಮ್ ಇದೆ. ಮೂರನೇದು ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಾಮಿಟ್ರಿ. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 2 ಪ್ರಶ್ನೆಗಳಂದರೆ ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು ಇಲ್ಲಿ ಎಷ್ಟಿದೆ 6 ಅಂತ. ಇನ್ನು ನಾಲ್ಕನೇದ್ದು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಪ್ರಶ್ನೆಗಳ ಸಂಖ್ಯೆ 2, ಅಂಕಗಳು ಎಷ್ಟಿದೆ 4 ಅಂತ. ಇನ್ನು ಘಟಕ 5 ಯುಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮಿಟ್ರಿ. 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 2, ಅಂಕಗಳು ಎಷ್ಟು ಅಂದರೆ 5. ಇನ್ನು 6th ಚಾಪ್ಟರ್ ರೇಖೆಗಳು ಮತ್ತು ಕೋನಗಳು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅನ್ನುವಂಥದ್ದು. ಇಲ್ಲಿ 1 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು 9. 7ನೇ ಘಟಕ ತ್ರಿಭುಜಗಳು ಟ್ರಯಾಂಗಲ್ಸ್. 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು 7. 8ನೇದು ಚತುರ್ಭುಜಗಳು ಕ್ವಾಡ್ರಿಲೇಟ್ರಲ್. 1 ಅಂಕದ 3 ಪ್ರಶ್ನೆಗಳಿದೆ, 4 ಅಂಕದ 1 ಪ್ರಶ್ನೆ ಇದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು 7. ಇನ್ನು 9ನೇ ಚಾಪ್ಟರ್ ವೃತ್ತಗಳು ಸರ್ಕಲ್. 1 ಅಂಕದ 1 ಪ್ರಶ್ನೆ, 3 ಅಂಕದ 2 ಪ್ರಶ್ನೆಗಳು. ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು 7 ಅಂತ. ಇನ್ನು 10ನೇ ಪ್ರಶ್ನೆ ಹೇರಾನನ ಸೂತ್ರ. ಇಲ್ಲಿ 3 ಅಂಕದ ಒಂದೇ ಒಂದು ಪ್ರಶ್ನೆ ಕೇಳುತ್ತಾರೆ. ಪ್ರಶ್ನೆಗಳ ಸಂಖ್ಯೆ 1, ಅಂಕಗಳು 3. ಇನ್ನು 11ನೇ ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ. ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು ಎಷ್ಟು ಈ ಘಟಕಕ್ಕೆ 8. ಇನ್ನು 12ನೇ ಘಟಕ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್. 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು 8. ಟೋಟಲ್ ಆಗಿ ಒಟ್ಟು ಈ ಒಂದು ಅಂಕದ ಪ್ರಶ್ನೆಗಳು 16 ಅಂದರೆ 8 ಬಹು ಆಯ್ಕೆ, 8 ಉತ್ತರವನ್ನು ಬರೀತಕ್ಕಂಥದ್ದು. 2 ಅಂಕದ 8 ಪ್ರಶ್ನೆ, 3 ಅಂಕದ 9 ಪ್ರಶ್ನೆ, 4 ಅಂಕದ 4 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 38. ಒಟ್ಟು ಅಂಕಗಳು ಎಷ್ಟು ಕೇಳ್ತಾರೆ ಅಂದರೆ 80 ಅಂಕಗಳಿಗಾಗಿ ಅಂತ. ಇದು ವೇಟೇಜ್ ಅಂದರೆ ಪ್ರತಿ ಘಟಕವಾರು ಅಂಕಗಳ ವಿಭಜನೆಯನ್ನು ಮಾಡಿರುವಂಥದ್ದು. ಈಗ ಆ SA2 ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ಈ ವರ್ಷದಲ್ಲಿ ಕೇಳುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವರು DSCRT ಅವರು ಈಗಾಗಲೇ ಪ್ರಕಟಿಸಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗ ನೋಡೋಣ. ಆ ಪ್ರಶ್ನೆ ಪತ್ರಿಕೆ ಏನು ಅಂತಂದರೆ ಸಮಯ ಇಲ್ಲಿರ್ತಕ್ಕಂಥ ವಿಷಯ ಗಣಿತ, ಸಮಯ 3 ಗಂಟೆ 15 ನಿಮಿಷಗಳು, ಗರಿಷ್ಠ ಅಂಕಗಳು 80. ಪೂರ್ತಿ ಎಲ್ಲ ಘಟಕಗಳನ್ನು ಇಲ್ಲಿ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ SSLC 10ನೇ ತರಗತಿ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. 1ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು? ಆಪ್ಷನ್ ಎ 49, ಬಿ ಇದು 4/3, ಸಿ ಇದು 5.478, ಡಿ ಇದು √13. 2ನೇ ಪ್ರಶ್ನೆ ಮೂಲ ಬಿಂದುವಿನ ನಿರ್ದೇಶಾಂಕ. ಆಪ್ಷನ್ ಎ 00, ಬಿ ಇದು 10, ಸಿ ಇದು 01, ಡಿ ಇದು 11. 3ನೇ ಪ್ರಶ್ನೆ x ಮತ್ತು y ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ax -by - c ರ ಸಾಮಾನ್ಯ ರೂಪ ax + by 0. ಆಪ್ಷನ್ ಎ. ಬಿ ಇದು ax + by + c 0, ಸಿ ಇದು ax - by - c 0, ಡಿ ಇದು ax + by c. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಇಲ್ಲಿ ಎಕ್ಸ್ ಅನ್ನು ಕೊಟ್ಟಿದ್ದಾರೆ. ಇದರ ಬೆಲೆ ಎಷ್ಟಿರುತ್ತೆ ಅಂತ ಕಂಡುಹಿಡಿತಕ್ಕಂಥದ್ದು. 60 ಡಿಗ್ರಿ ಎದು, ಬಿ ಇದು 90, ಸಿ ಇದು 120 ಡಿಗ್ರಿ, ಡಿ ಇದು 64 ಡಿಗ್ರಿ. 5ನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಒಂದು ಕೋನ 70 ಡಿಗ್ರಿ ಆದರೆ ಅದರ ಪಾರ್ಶ್ವ ಕೋನದ ಅಳತೆ 20 ಡಿಗ್ರಿ, 70 ಡಿಗ್ರಿ, 90 ಡಿಗ್ರಿ, 110 ಡಿಗ್ರಿ.
6ನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ DAB 60 ಡಿಗ್ರಿ ABD 50 ಡಿಗ್ರಿ ಆದರೆ ಕೋನ ACB ಅಳತೆ 60 ಡಿಗ್ರಿ 50 ಡಿಗ್ರಿ 70 ಡಿಗ್ರಿ 80 ಡಿಗ್ರಿ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. 7ನೇ ಪ್ರಶ್ನೆ ತ್ರಿಜ್ಯ R ಎತ್ತರ H ಮತ್ತು ಓರೆ ಎತ್ತರ L ಆಗಿರುವ ಒಂದು ಘನ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎದು πr ಇಂಟು ಬ್ರಾಕೆಟ್ r+l ಬಿ ಇದು 2πrl ಸಿ 2π ಇಂಟು r+l ಡಿ ಇದು πrl. 8ನೇ ಬಹು ಆಯ್ಕೆ ಪ್ರಶ್ನೆ ಸಮಾಂತರ ಚತುರ್ಭುಜ ಒಂದು ಕೋನವು ಅದರ ಅತ್ಯಂತ ಚಿಕ್ಕ ಕೋನದ 2ರಷ್ಟಕ್ಕಿಂತ 24 ಡಿಗ್ರಿ ಕಡಿಮೆ ಇದೆ. ಅದರ ಅತ್ಯಂತ ದೊಡ್ಡ ಕೋನದ ಅಳತೆ ಎ ಆಪ್ಷನ್ 68 ಡಿಗ್ರಿ, ಬಿ 102 ಡಿಗ್ರಿ, ಸಿ 112 ಡಿಗ್ರಿ, ಡಿ ಇದು 136 ಡಿಗ್ರಿ. ಇನ್ನು ಪ್ರಶ್ನೆ 2 ಕೆಳಗಿನವುಗಳಿಂದ ಉತ್ತರಿಸಿರಿ. 8 ಅಂಕಗಳು, ಪ್ರತಿಯೊಂದು ಪ್ರಶ್ನೆ 1 ಅಂಕ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 8. 9ನೇ ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯಾನಿಸಿ. 10ನೇ ಪ್ರಶ್ನೆ ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ 4 ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. 11ನೇ ಪ್ರಶ್ನೆ 2 ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ. 12ನೇದು ಚಿತ್ರದಲ್ಲಿ ಕೋನ ABC 140 ಡಿಗ್ರಿ ಆದರೆ ಸರಳಾಧಿಕ ಕೋನ ABC ಅಳತೆಯನ್ನು ಕಂಡುಹಿಡಿಯಿರಿ. ಇನ್ನು ಪ್ರಶ್ನೆ ಸಂಖ್ಯೆ 13 ಸಮಾಂತರ ಚತುರ್ಭುಜ ಯಾವುದಾದರೂ 2 ಗುಣಲಕ್ಷಣಗಳನ್ನು ಬರೆಯಿರಿ. 14ನೇ ಪ್ರಶ್ನೆ ನೇರ ವೃತ್ತ ಪಾದ ಶಂಕುವಿನ ಪಾದದ ಸುತ್ತಳತೆ 21 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 10 ಸೆಂಟಿಮೀಟರ್ ಆದರೆ ಆಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 15ನೇ ಪ್ರಶ್ನೆ ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಬೇಕಾಗಿದೆ. ಈ ದತ್ತಾಂಶಗಳನ್ನು ಪ್ರತಿನಿಧಿಸಲು ಯಾವ ನಕ್ಷೆಯು ಸೂಕ್ತವಾಗಿದೆ? 16ನೇ ಪ್ರಶ್ನೆ ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಗಳ ಮೊತ್ತ 100 ಡಿಗ್ರಿ ಆದರೆ 3ನೇ ಕೋನದ ಅಳತೆಯನ್ನು ಬರೆಯಿರಿ. ಇನ್ನು 2 ಅಂಕದ 3ನೇ ಪ್ರಶ್ನೆ 2 ಅಂಕದ 8 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. 17ನೇ ಪ್ರಶ್ನೆ 0.333 ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. 18ನೇ ಪ್ರಶ್ನೆ ಬಹುಪದೋಕ್ತಿ P(y) = y² - y+1 ರಲ್ಲಿ P(1) ಬೆಲೆಯನ್ನು ಕಂಡುಹಿಡಿಯಿರಿ. ಇನ್ನು 19ನೇ ಪ್ರಶ್ನೆ x+1 ಇದು 2x³ + x² - 2x - 1 ಅಪವರ್ತನವಾಗಿದೆಯೇ ಪರೀಕ್ಷಿಸಿ. ಇನ್ನು 20ನೇ ಪ್ರಶ್ನೆ ಸುಲಭೀಕರಿಸಿ √128 + √50 - √98 ಅಥವಾ ಇದೆ ಪ್ರಶ್ನೆ ಛೇದವನ್ನು ಅಕರ್ಣಿಸಿ 1/√5 + √2. 21ನೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳು ನಕ್ಷೆಯ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂಬುದನ್ನು ಬರೆಯಿರಿ ಅಂತಿದೆ. -3 5 2 -2 0 3 ಮತ್ತು 5 0. 22ನೇ ಪ್ರಶ್ನೆ ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವಸಮತೆಯ ನಿಬಂಧನೆಯನ್ವಯ ಸರ್ವಸಮವಾಗಿವೆ? 2 ತ್ರಿಭುಜಗಳನ್ನು ನೋಡಬೇಕು, ಇವು ಯಾವ ಒಂದು ನಿಬಂಧನೆಯ ಪ್ರಕಾರ ಸರ್ವಸಮ ಆಗಿದೆ ಅಂತ ಹೇಳಬೇಕು. 23ನೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ. 1ನೇದು ಎ ಬಿಂದುವಿನ ನಿರ್ದೇಶಾಂಕ 3 4, ಬಿ ಇದು -2 3, ಸಿ ಇದು -3 -2, ಡಿ ಇದು 3 4. 24ನೇ ಪ್ರಶ್ನೆ ಓರೆ ಎತ್ತರ 21 ಮೀಟರ್ ಮತ್ತು ಪಾದದ ತ್ರಿಜ್ಯ 24 ಮೀಟರ್ ಇರುವ ನೇರ ವೃತ್ತ ಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಥವಾ ಪ್ರಶ್ನೆ ಇದೆ ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇನ್ನು ಪ್ರಶ್ನೆ ಸಂಖ್ಯೆ 4 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಟ್ಟು 9 ಪ್ರಶ್ನೆಗಳು, ಪ್ರತಿಯೊಂದಕ್ಕೆ 3 ಅಂಕ ಅಂದರೆ 27 ಮಾರ್ಕ್ಸ್. 25th ಕ್ವಶನ್ √2 ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. 26ನೇ ಪ್ರಶ್ನೆ ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ. 8x³ + 27y³ + 36x² + 54xy². ಅಥವಾ ಪ್ರಶ್ನೆ ಇದೆ x + y + z = 0 ಆದಾಗ x³ + y³ + z³ = 3xy ಎಂದು 3xyz ಎಂದು ಸಾಧಿಸಿ. 27th ಕ್ವಶನ್ 3x + y = 12 ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 3 ಪರಿಹಾರಗಳನ್ನು ಬರೆಯಿರಿ. 28ನೇ ಪ್ರಶ್ನೆ ಚಿತ್ರದಲ್ಲಿ AB ಸಮಾಂತರವಾಗಿದೆ CD, APQ ಕೋನದ ಅಳತೆ 50 ಡಿಗ್ರಿ, PRD ಕೋನದ ಅಳತೆ 127 ಡಿಗ್ರಿ ಆದರೆ x ಮತ್ತು yಗಳ ಬೆಲೆಗಳನ್ನು ಇಲ್ಲಿ ಕಂಡುಹಿಡಿತಕ್ಕಂಥದ್ದು. ಇನ್ನು 29ನೇ ಪ್ರಶ್ನೆ ಕೆಳಗಿನ ಚಿತ್ರ LAMPದಲ್ಲಿ AL ಸಮನಾಗಿದೆ MP, AM ಸಮನಾಗಿದೆ LP ಆದರೆ ಕೋನ ALM ಕೋನ LMP ಎಂದು ಸಾಧನೆಯನ್ನು ಮಾಡುವಂಥದ್ದು. ಅಥವಾ ಪ್ರಶ್ನೆ ಇದೆ ತ್ರಿಭುಜ ABCಯಲ್ಲಿ BCಯು ಲಂಬಾರ್ಧಕ AD ಆಗಿದೆ, BCಯ ಲಂಬಾರ್ಧಕ AD ಆಗಿದೆ, AB = AC ಆಗಿರುವಂತೆ ತ್ರಿಭುಜ ABC ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧನೆಯನ್ನು ಮಾಡುವಂಥದ್ದು. ಇನ್ನು 30ನೇ ಪ್ರಶ್ನೆ ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳ ಉಂಟು ಮಾಡುತ್ತವೆ ಎಂದು ಸಾಧಿಸಿ. 31ನೇ ಪ್ರಶ್ನೆ ಚಿತ್ರದಲ್ಲಿ O ವೃತ್ತ ಕೇಂದ್ರ ಕೋನ ADC 130 ಡಿಗ್ರಿ ಮತ್ತು ಜ್ಯಾ BC = ಜ್ಯಾ BE ಆಗಿದೆ, CBಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ. ಅಥವಾ ಪ್ರಶ್ನೆ ಚಿತ್ರದಲ್ಲಿ O ವೃತ್ತದ ಕೇಂದ್ರ ABಯ ವೃತ್ತದ ವ್ಯಾಸವಾಗಿದೆ, CDಯು ವೃತ್ತಕ್ಕೆ ತ್ರಿಜ್ಯ ಸಮನಾದ ಜ್ಯಾವಾಗಿದೆ, AC ಮತ್ತು BDಗಳನ್ನು ವೃದ್ಧಿಸಿದಾಗ ಅವುಗಳು ಈ ಬಿಂದುವಿನಲ್ಲಿ ಛೇದಿಸುತ್ತವೆ. ಕೋನ AEB ಎಷ್ಟು? ಕೋನ AEB 60 ಡಿಗ್ರಿ ಅಂತ ಸಾಧನೆಯನ್ನು ಮಾಡುವಂಥದ್ದು. 32ನೇ ಪ್ರಶ್ನೆ ಇಲ್ಲಿ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳ ಸಂಖ್ಯೆಗಳನ್ನು ಈ ಕೆಳಗೆ ನೀಡಲಾಗಿದೆ. ರಾಜಕೀಯ ಪಕ್ಷ ಗೆದ್ದ ಸ್ಥಾನಗಳು ಕೊಟ್ಟಿದ್ದಾರೆ. ಇಲ್ಲಿ ಮತದಾನ ಫಲಿತಾಂಶಗಳನ್ನು ಪ್ರತಿನಿಧಿಸುವ ಒಂದು ಸ್ತಂಭ ಲೇಖವನ್ನು ರಚಿಸಿ.
33ನೇ ಪ್ರಶ್ನೆ, ತ್ರಿಭುಜಾಕಾರದಲ್ಲಿ ಇರುವ ನೆಲದ ಬದಿಗಳು 26, 28 ಮತ್ತು 30 ಮೀಟರ್ ಇವೆ. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ಗೆ ₹3 ದರದಲ್ಲಿ ನೀಡಿದರೆ ಆಗ ಸದರಿ ನೆಲವನ್ನು ಸಮತಟ್ಟು ಮಾಡಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಅಥವಾ ಪ್ರಶ್ನೆ ಇದೆ, ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತ 3, 5, 7 ಆಗಿದೆ. ಅನುಪಾತ ಅದರ ಸುತ್ತಳತೆ 300 ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಇನ್ನು 5ನೇ ಪ್ರಶ್ನೆ, 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. 34ನೇ ಪ್ರಶ್ನೆ, ಯುಕ್ಲಿಡನ ರೇಖಾಗಣಿತದ ಯಾವುದರ 4 ಸ್ವಯಂ ಸಿದ್ಧಾಂತಗಳನ್ನು ಬರೆಯಿರಿ. 35ನೇ, ವಿದ್ಯಾರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ ಅವರನ್ನು 2 ವಿಭಾಗಗಳಿಗೆ ಹಂಚಿರುವುದನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ವಿಭಾಗ ಎ, ವಿಭಾಗ ಬಿ. ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. 36ನೇ ಪ್ರಶ್ನೆ, ಸಮಾಂತರ ಚತುರ್ಭುಜ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ. ಅಥವಾ ಇನ್ನೊಂದು ಪ್ರಮೇಯ, ಒಂದು ತ್ರಿಭುಜದ ಯಾವುದೇ 2 ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು 3ನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ. 37ನೇದು, ಚಿತ್ರದಲ್ಲಿ ಎ ಬಿ ಸಮಾಂತರವಾಗಿದೆ ಸಿ ಡಿ ಇ ಎಫ್ಗೆ ಸಮಾಂತರವಾಗಿದೆ, ಇ ಎ ಲಂಬವಾಗಿದೆ ಎ ಬಿ, ಬಿ ಇ ಎಫ್ = 55 ಆದರೆ ಕೋನ ಎಕ್ಸ್, ಕೋನ ವೈ ಮತ್ತು ಕೋನ ಝೆಡ್ ಅಥವಾ XYZ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ. ಇನ್ನು 6ನೇ ಪ್ರಶ್ನೆ, 5 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ, ಒಟ್ಟು 5 ಅಂಕಗಳು. 38ನೇ ಪ್ರಶ್ನೆ, ಮೆಕ್ಕೆಜೋಳದ ತೆನೆಯು ಚಿತ್ರದಲ್ಲಿ ಗಮನಿಸಿ ಸುಮಾರಾಗಿ ಶಂಕುವಿನ ಆಕಾರದಲ್ಲಿದೆ. ಅದರ ಅಗಲವಾದ ಭಾಗದ ತ್ರಿಜ್ಯವು 2.1 ಸೆಂಟಿಮೀಟರ್ ಮತ್ತು ಅದರ ಉದ್ದವು 20 ಸೆಂಟಿಮೀಟರ್. ಅದರಲ್ಲಿ ಪ್ರತಿಯೊಂದು ಸೆಂಟಿಮೀಟರ್ ಸ್ಕ್ವೇರ್ಡ್ ವಿಸ್ತೀರ್ಣದಲ್ಲಿ ಸರಿಸುಮಾರಾಗಿ 4 ಮೆಕ್ಕೆಜೋಳದ ಕಾಳುಗಳಿದ್ದರೆ ಮೆಕ್ಕೆಜೋಳದ ತೆನೆಯಲ್ಲಿ ಇರಬಹುದಾದ ಎಲ್ಲ ಕಾಳುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಥವಾ ಪ್ರಶ್ನೆ ಇದೆ ಇಲ್ಲಿ, ಗೋಧಿಯ ರಾಶಿಯು ಶಂಕುವಿನ ಆಕಾರದಲ್ಲಿದೆ. ಅದರ ವ್ಯಾಸ 10.5 ಮೀಟರ್, ಎತ್ತರ 3 ಮೀಟರ್ ಇದ್ದರೆ ಅದರ ಘನಫಲವನ್ನು ಕಂಡುಹಿಡಿಯಿರಿ. ಇದನ್ನು ಮಳೆಯಿಂದ ರಕ್ಷಿಸಲು ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದ ಬಟ್ಟೆಯನ್ನು ಹೊದಿಸಬೇಕಾಗಿದೆ. ಇದಕ್ಕೆ ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಹಾಗೂ ಪ್ರತಿ 1 ಮೀಟರ್ ಸ್ಕ್ವೇರ್ಸ್ಗೆ ಕ್ಯಾನ್ವಾಸ್ ಬಟ್ಟೆಯ ಬೆಲೆ ₹50 ಆದರೆ ಅದನ್ನು ಖರೀದಿಸಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ. ಆದ್ಮೇಲೆ ಈ ರೀತಿಯಾಗಿ ಇಲ್ಲಿ ಘಟಕವಾರು ಅಂಕಗಳ ವಿಂಗಡಣೆ ಮತ್ತು SA2 ಮಾಡೆಲ್ ಕ್ವಶನ್ ಪೇಪರ್ ಈ ಎರಡನ್ನು ಈ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವಂಥ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.